ಸರ್ 21 ವರ್ಷ ಆದಮೇಲೆ ರಿಲೀಸ್ ಆಯಿತು, ನಿಮ್ಗೆ ಎಷ್ಟು ಸಂತೋಷ ಆಗ್ತಾ ಇದೆ? ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಜನ 20 ವರ್ಷ ಹಿಂದೆ ಏನು ನೋಡಿದ್ರು ಸಿನಿಮಾ ಅದೇ ಥರ ಬಂದು ಪ್ರತಿಯೊಂದು ಶಾರ್ಟ್ಗೂ ಆಮೇಲೆ ಪ್ರತಿಯೊಂದು ಸೀನ್ಗೂ ಎಂಜಾಯ್ ಮಾಡ್ತಾರೆ. ಖುಷಿ ಆಗುತ್ತೆ. 20 ವರ್ಷ ಆದರೂ ಕೂಡ ಅದೇ ಪ್ರೀತಿ ವಿಶ್ವಾಸನ ಇಟ್ಕೊಂಡು ಬಂದು ಜನ ನೋಡ್ತಾ ಇದ್ದಾರೆ. ಆಮೇಲೆ 20 ಇಯರ್ಸ್ ಆದಮೇಲೆ ಒಂದು ಸೆಟ್ ಆಫ್ ಆಡಿಯನ್ಸು ಚೇಂಜ್ ಆಗಿರ್ತಾರೆ. ಬಟ್ ನಮ್ಮ ಎಮೋಷನ್ನು ಸೆಂಟಿಮೆಂಟು ಇನ್ನೂ ಚೇಂಜ್ ಆಗಿಲ್ಲ ಅನ್ನೋದಕ್ಕೆ ಈ ಸಿನಿಮಾದಲ್ಲಿ ಅವ್ರು ಎಂಜಾಯ್ ಮಾಡೋದೇ ಸಾಕ್ಷಿ ನಮಗೆ. ಸರ್ ಇವಾಗೆಲ್ಲ ಯೂಶಲಿ ಒಂದು ಸಿನಿಮಾಗಳು ಬಂದಾಗ ಇವಾಗ ಟ್ರೇಲರ್ ಅಂತ ರಿಲೀಸ್ ಮಾಡ್ತಾರೆ, ಟೀಸರು, ಅಂದರೆ ಇದೆಲ್ಲ ಒಂದು ಸಿನಿಮಾಗೆ ಒಂಥರ ಇನ್ವಿಟೇಷನ್ ಇದ್ದಂಗೆ. ಆಮೇಲೆ ಜೊತೆಗೆ ಫಿಲಮ್ ಇಂಟರ್ವ್ಯೂಸ್ಗಳು ಒಂದಷ್ಟು ಟೀಮ್ಗಳಿಗೆ ಕೊಡ್ತಾರೆ. ಬಟ್ ಆವಾಗ ಆ ರೀತಿ ಎಲ್ಲ ಏನೂ ಪ್ರಾಬಬ್ಲಿ ಇರಲಿಲ್ಲ. ಆ್ಯಂಡ್ ಇವಾಗ ಸಿನಿಮಾದ ಕ್ಯಾರೆಕ್ಟರ್ ಆಕಾಶ್ ಅಂತ ಹೀರೋ ಕ್ಯಾರೆಕ್ಟರ್ ಹೆಸರನ್ನೇ ಸಿನಿಮಾಗಿಡೋವಂಥದ್ದು. ಈ ಸ್ಟ್ರಾಟಜಿ ತುಂಬ ಚೆನ್ನಾಗಿತ್ತು. ಸೊ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಆಮೇಲೆ ಟ್ರೈಲರ್ ಅನ್ನೋದು ದಿ ಬೆಸ್ಟ್ ಶಾಟ್ನ ಇಟ್ಟು ನಾವು ಜನಕ್ಕೆ ಇನ್ವಿಟೇಷನ್ ಕೊಡ್ತೀವಿ ಸಿನಿಮಾಗೆ. ಬಟ್ ಅದೇ ಥರ ಟ್ರೈಲರ್ ನಾವು ಏನು ಬೆಸ್ಟ್ ಕೊಟ್ಟಿರ್ತೀವಿ ಅದೇ ಥರ ಸಿನಿಮಾದಲ್ಲೂ ನಾವು ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಆಮೇಲೆ ಟ್ರೈಲರ್ ಚೆನ್ನಾಗಿ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಕಷ್ಟ ಆಗುತ್ತೆ. ಟ್ರೈಲರ್ ಸುಮಾರಾಗಿರೋ ಸಿನಿಮಾಗಳು ಸಿನಿಮಾ ಸೂಪರ್ ಡೂಪರ್ ಹಿಟ್ಟಾಗಿದೆ. ಅದು ಎರಡು ಥರನೂ ಆಗುತ್ತೆ. ಬಟ್ ಅಲ್ಟಿಮೇಟು ಮಾರ್ನಿಂಗ್ ಶೋ ಸಿನಿಮಾ ನೋಡಿದಾಗ ಜನ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅದ್ರ ಮೇಲೆ ಸಿನಿಮಾ. ಅವರೇ ನಮಗೆ ನಿಜವಾದ ಅಭಿಮಾನಿ ದೇವರುಗಳು ಅಂತ ಅಣ್ಣವ್ರು ಹೇಳ್ತಲ್ಲ, ಅವರೇ ಅಭಿಮಾನಿ ದೇವರುಗಳು ನಮಗೆ. ಅಣ್ಣವರು ಓಕೆ ಅಂತ ಹೇಳಿದ ಮೇಲೆ ಈ ಕತೆ ಮುಂದೆ ಹೋಯಿತು ಆ್ಯಕ್ಚುಲಿ. ಬಿಕಾಸ್ ನೀವು ಅವ್ರ ಫ್ಯಾಮಿಲಿ ಒಟ್ಟಿಗೆ ಪುನೀತ್ ಸರ್ ಜೊತೆಗೆ ಒಂದು 2-3 ಸಿನಿಮಾಗಳು ಮಾಡಿದ್ದೀರಾ. ನಿಮಗೆ ಇವಾಗ ಪರ್ಸ್ನಲಿ ನೀವು ನೋಡಿದಾಗ ಎಷ್ಟು ಮಿಸ್ ಮಾಡ್ಕೊಂಡ್ರಿ? ತುಂಬ ಮಿಸ್ ಮಾಡ್ಕೋತೀವಿ. ಯಾಕಂದರೆ ಈ ಸಿನಿಮಾ ಅಪ್ಪು ಸರ್ ಇಲ್ಲದಾಗ ರಿಲೀಸ್ ಆಗಿದೆಯಲ್ಲ ಅಂತ ಒಂದು ಫೀಲ್ ಇದೆ ಹೊರತು, ಅಪ್ಪು ಸರ್ ಹೋದ್ಮೇಲೆ ಅಟ್ಲೀಸ್ಟ್ ಈ ಸಿನಿಮಾ ಮುಖಾಂತರ ಅವ್ರು ಎಲ್ಲರ ಮನಸ್ಸಲ್ಲೂ ಇದ್ದಾರೆ ಅಂತ ಜನ ಪ್ರೂವ್ ಮಾಡಿದ್ರು. ಆ ಎಂಜಾಯ್ಮೆಂಟು ಅದನ್ನು ನೋಡಿದಾಗ ಖುಷಿ ಆಗುತ್ತೆ. ಅಂದರೆ ನಮ್ಮ ಸುತ್ತನೇ ಎಲ್ಲೋ ಇದ್ದಾರೆ ಯಜಮಾನರು, ಎಲ್ಲೂ ಆಚೆ ಹೋಗಿಲ್ಲ ಪುನೀತ್ ಸರ್ ಅಂತ ಅನಿಸುತ್ತೆ. ಯಾಕಂದರೆ ನಾನಿವತ್ತು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕೆ ಕಾರಣ ಪುನೀತ್ ರಾಜ್ಕುಮಾರು ಮತ್ತು ವಜ್ರೇಶ್ವರಿ ಕಂಬೈನ್ಸ್. ಕರ್ನಾಟಕದಲ್ಲಿ ಯಾರು ಆಡಿಯನ್ಸ್ ನನ್ನನ್ನು ಗುರ್ತಿಡಿತಾರೆ ಅನ್ನೋದಕ್ಕೆ ಕಾರಣ ವಜ್ರೇಶ್ವರಿ ಕಂಬೈನ್ಸ್ ಬ್ಯಾನರು. ಅಪ್ಪು ಸರ್ದ ಬೇರೆ ಯಾವ ಸಿನಿಮಾ ರಿಲೀಸ್ ಆಗಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ? ಅದನ್ನು ಡಿಸೈಡ್ ಮಾಡೋರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮೇಡಮ್ ಡಿಸೈಡ್ ಮಾಡ್ತಾರೆ. ಮೇ ಬಿ ನೆಕ್ಸ್ಟ್ ಈ ಡಿಸೆಂಬರ್ಗೆ ಜನವರಿಗೆ ಅವರು ನೆಕ್ಸ್ಟ್ ಯಾವ್ದು ಮಾಡ್ಬೋದು ಅಂತ ಹೇಳ್ತಾರೆ. ಯಾವುದೇ ಸಿನಿಮಾ ಮಾಡಿದ್ರು ಸೆಲೆಬ್ರೇಷನ್. ಯಾಕೆಂದರೆ ಅಪ್ಪವ್ರು ನಮ್ಮ ಸುತ್ತ ಇದ್ದಾರೆ ಅಂತ ಅಷ್ಟೇ. ಎಲ್ಲ ಸಿನಿಮಾನು ನೋಡಬೇಕು ನಾವು, ಅವ್ರು ನಮ್ಮ ಸುತ್ತ ಇದ್ದಾರೆ ಅಂತ ಅಂದ್ಕೊಂಡು ಆ ಸಿನಿಮಾಗಳನ್ನ ನಾವು ಎಂಜಾಯ್ ಮಾಡಬೇಕಷ್ಟೇ. ಮಹೇಶ್ ಸರ್, ಫೈನಲಿ ನಮ್ಮ ಅಪ್ಪು ಅಭಿಮಾನಿಗಳಿಗೆ ತಾವು ಏನು ಹೇಳ್ತೀರಾ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು ವೆರಿ ಮಚ್. 20 ವರ್ಷ ಆದಮೇಲೂ ಕೂಡ ಅದೇ ರೀತಿ ಪ್ರೀತಿ ವಿಶ್ವಾಸ ಇಟ್ಕೊಬಂದು ಈ ಸಿನಿಮಾ ನೋಡಿದ್ದೀರಾ. ನಿಮ್ಮ ಒಂದು ಪ್ರೋತ್ಸಾಹಕ್ಕೆ, ನಿಮ್ಮ ಒಂದು ಆಶೀರ್ವಾದ ಮಾಡಿರೋದಕ್ಕೆ ಸಿನಿಮಾಗೆ ನಾನು ಲೈಫ್ ಲಾಂಗ್ ಋಣಿಯಾಗಿರ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ನಿಮ್ಮ ಒಂದು ಡೈರೆಕ್ಷನಲ್ಲಿ ಬಂದಂಥ ಸಿನಿಮಾ ಅದ್ಭುತವಾಗಿ, ಬಿಕಾಸ್ ಆವಾಗಲೇ ಅಣ್ಣವರು ನಿಮ್ಮನ್ನು ಮೆಚ್ಚಿದ್ರು. ಇನ್ನೂ ಇವಾಗ ನಿಮ್ಮ ಡೈರೆಕ್ಷನಲ್ಲಿ ಮತ್ತಷ್ಟು ಸಿನಿಮಾಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸರ್. ಯಾವಾಗ ಬರ್ಬೋದು? ಇಲ್ಲ, ನಾನು ಆಕಾಶ ಅರಸು ಸಿನಿಮಾ ಮಾಡಿದ್ದೀನಿ, ಇನ್ನೊಂದು ಯಾವುದೋ ಮಾಡಿದ್ದೀನಿ ಅಂದ ತಕ್ಷಣ ನಾನು ಪ್ರತಿಯೊಂದು ಸಿನಿಮಾನೂ ಹಂಗೆ ನಾನು ಸುಪೀರಿಯರ್ ಅನ್ನೋ ಥರ ಏನಿಲ್ಲ. ಎವ್ರಿ ಸಿನಿಮಾ ಪ್ರತಿಯೊಬ್ಬ ನಿರ್ದೇಶಕನಿಗೂ ಮೊದಲನೇ ಸಿನಿಮಾ ಇದ್ದಂಗೆ. ಪ್ರತಿಯೊಂದು ಸಿನಿಮಾನೂ ಗೆಲ್ಲೇಬೇಕು ಅಂತ ನಾವು ಸಿನಿಮಾ ಮಾಡಬೇಕು. ಕೆಲವು ಸಲ ಆಡಿಯನ್ಸ್ಗೆ ಇಷ್ಟ ಆಗಲ್ಲ, ಕೆಲವ್ರಿಗೆ ಇಷ್ಟ ಆಗುತ್ತೆ. ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ನಾವು ಫೀಲ್ ಮಾಡ್ಕೋಬಾರ್ದು. ಅವ್ರಿಗೆ ಇಷ್ಟಪಡೋ ಥರ ನೆಕ್ಸ್ಟ್ ಏನಾದ್ರು ಪ್ರಯತ್ನ ಮಾಡಬೇಕು. ನಿರಂತರವಾಗಿ ಪ್ರಯತ್ನ ಪಡ್ತಾ ಇರಬೇಕು. ಯಾವ್ದು ಇಷ್ಟ ಆಗುತ್ತೆ ಅವ್ರಿಗೆ ಡೆಫಿನೆಟಾಗಿ ನಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಒಂದಷ್ಟು ಸಿನಿಮಾಗಳನ್ನ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಮೇ ಬಿ ಜೂನ್ ಜುಲೈಲಿ ಸ್ಟಾರ್ಟ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.